ಕರ್ನಾಟಕದಲ್ಲಿ ಮೈಸೂರು ಮೂಡ ಹಗರಣ ಪರ ವಿರೋಧಿಗಳು ಮತ್ತು ರಾಜ್ಯಪಾಲರ ಮೇಲೂ ಪರ ವಿರೋಧಿಗಳು ಏನೆಲ್ಲ ನಡೀತಾ ಇದೆ. ರಾಜ್ಯದ ರಾಜಕಾರಣ ಜನಜೀವನ ಒಂದು ರೀತಿ ಕಲುಷಿತ ಆಗ್ತಾ ಇದೆ. ಕರ್ನಾಟಕದ ಸಂಸ್ಕೃತಿ ಸಂಸ್ಕಾರಗಳು ಮಹಾರಾಜರ ಕಾಲದಿಂದ ಕಾಪಾಡಿಕೊಂಡು ಬಂದಿದ್ದಂಥ ಗಂಧದ ಮಲ್ಲಿಗೆಯ ಸುವಾಸನೆ ನಾಡಿನಲ್ಲಿ ದುರ್ವಾಸನೆ ಆಗ್ತಾ ಇದೆ. ಬನ್ನಿ ಶಿವಕುಮಾರ್, ಬನ್ನಿ, ನೋಡಲಿಲ್ಲ, ಬನ್ನಿ ಬನ್ನಿ. ಹಾಗಾಗಿ ಸಾಂವಿಧಾನಿಕ ಹುದ್ದೆಯಲ್ಲಿರ್ತಕ್ಕಂಥ ಮುಖ್ಯಮಂತ್ರಿ, ಶಾಸಕರು, ಪಕ್ಷದ ಕಾರ್ಯಕರ್ತರುಗಳು ರಾಜ್ಯಪಾಲರನ್ನು ಅತ್ಯಂತ ಕೆಟ್ಟ ಭಾಷೆಯಿಂದ ನಿಂದಿಸ್ತಕ್ಕಂಥದ್ದು, ಅಪಾದನೆ ಮಾಡ್ತಕ್ಕಂಥದ್ದನ್ನು, ಅವ್ರನ್ನ ಒಂಥರ ಹೀಗಳಿತಾ ಇರ್ತಕ್ಕಂಥದ್ದು ನಾಡಿಗೆ ಗೌರವ ತರುವಂಥದ್ದಲ್ಲ. ನಾಡಿಗೆ ಗೌರವ ತರೋದು ಇದನ್ನು ಕರ್ನಾಟಕದ ಜನತೆ ನಾವೇ ನಮ್ಮನ್ನು ಅಪಮಾನ ಮಾಡಿಕೊಂಡಂಗೆ ಆಗ್ತಾಯಿದ್ವಿ. ರಾಷ್ಟ್ರ ಮಟ್ಟದಲ್ಲಿ ಕರ್ನಾಟಕದ ಮಾನ ರಾಜಕಾರಣ ಹರಾಜಾಗ್ತಾಯಿದೆ. ನಿನ್ನೆ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರು ಪರಸ್ಪರ ನಿಂದನೆ ಯಾರು ಮೆಚ್ಚುವಂಥದ್ದು. ಜಾಗತಿಕ ಜಗತ್ತಿನ ಅತ್ಯಂತ ಎತ್ತರದ ಜನತಂತ್ರ ವ್ಯವಸ್ಥೆಯ ಜನಾದೇಶ ಪಡೆದಂಥ ಸರ್ಕಾರದ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು, 7 ಕೋಟಿ ಜನರ ನಾಯಕ ಸಿದ್ದರಾಮಯ್ಯನವರು, ಅವರು ಪರಸ್ಪರ ಒಬ್ರಿಗೊಬ್ಬರು ಮಾತಾಡಿದ್ದಿದೆಯಲ್ಲ, ನಿನ್ನ ಅರೆಸ್ಟ್ ಮಾಡ್ತೀನಿ, ನೀನು ಯಾವನು, ಯಾರು ಒಂಥರ ಜನ ಗೇಲಿ ಒಳಗಾಗ್ತಾಯಿದ್ದೀರ. ನೀವ್ಯಾರು ನಿಮ್ಮ ಪಾರ್ಟಿಯವರು ಚಪ್ಪಾಳೆ ಹೊಡಿಬೋದು ನೀವು ಮಾತಾಡಿದಾಗ, ಬಟ್ ಜನ, ನೀವು ಕರ್ನಾಟಕದ ಜನರ ಗೇಲಿಗೆ ಒಳಗಾಗ್ತಾಯಿದ್ದೀರಿ. ಎಚ್ಚರ ಇರಬೇಕು. ಹಾಗಾಗಿ ಮತ್ತು ಮೈಸೂರಿನಿಂದ ಹೊರಹೊಮ್ಮಿದಂಥ ಸಿದ್ದರಾಮಯ್ಯನವರೇ, ನಿಮ್ಮ ಮೂಗಿನಡಿಯೇ ಮೂಡ ವಾಸನೆ ಜಾಸ್ತಿ ಆಗ್ತಾಯಿದೆ. ಬನ್ನಿ, ಇಲ್ಲಿ ಬನ್ನಿ ಸರ್, ಬನ್ನಿ, ಹಿರಿಯ ಕಲಾವಿದರು ಇಲ್ಲಿ ಬನ್ನಿ ಸರ್. ನಿಮ್ಮ ಮೂಗಿನಡಿಯೇ ಮೂಡಾದಲ್ಲಿ ಇದನ್ನು ಮತ್ತು ಕೈ ಕೆಲಸ ಮುಂದುವರಿತಾನೇ ಇದೆ. ತಿರುಗಾರ ಸೈಟ್ ಕೊಡುವಂಥದ್ದು, ತಿದ್ದುವಂಥದ್ದು, ಮಾಡುವಂಥದ್ದು ಇಲ್ಲ.